ಆಪರೇಷನ್ ಸಿಂಧೂರದಲ್ಲಿ ಭಾರತೀಯ ಸೈನಿಕರು ನಿರಂತರವಾಗಿ ಹೋರಾಟ ಮಾಡುತ್ತಿದ್ದು ಇವರ ಬೆಂಬಲಕ್ಕಾಗಿ ನಿಲ್ಲಬೇಕಾದ ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಎಂದು ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ ಮತ್ತು ಬೊಮ್ಮನಹಳ್ಳಿ ಗ್ರಾಮಸ್ಥರು ಬೆಳ್ಳೂರು ಕ್ರಾಸ್ ಬಳಿ ಇರುವ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಂದ ಭಕ್ತಾದಿಗಳು ಮತ್ತು ಸ್ನೇಹಿತರ ಬೆಂಬಲಕ್ಕೆ ನಿಂತ ಜನತೆಗೆ ಸಿಹಿ ಹಂಚಿ ಸಂಭ್ರಮಿಸಿದರು. बोलो भारत माता की जय श्री वीर भारती की बोलो भारत माता की जय भारत के भव्य भारत ಬೆಳಗಲಿ भव्य भारत ಬೆಳಗಲಿ भव्य भारत ಬೆಳಗಲಿ बोलो भारत माता की जय वंदे मातरम वंदे मातरम ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ बोलो भारत माता की जय ಭಾರತ ಮಾತೆಗೆ ಜಯವಾಗಲಿ ಭಾರತ ಸೈನಿಕರಿಗೆ ಜಯವಾಗಲಿ ಭಾರತ ಸೈನಿಕರಿಗೆ ಜಯವಾಗಲಿ ಭಾರತ ಸೈನಿಕರಿಗೆ ಜಯವಾಗಲಿ ಭಾರತದ ವೀಕ್ಷೆಗೆ ಜಯವಾಗಲಿ ಭಾರತದ ಶ್ರೀರಕ್ಷೆಗೆ ಜಯವಾಗಲಿ ಭಾರತಕ್ಕೆ ಜಯವಾಗಲಿ ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಭಾರತ್ ಬೆಳ್ಳೂರು ಕ್ರಾಸ್ ಪ್ರಮುಖ ಬೀದಿಗಳಲ್ಲಿ ಆಪರೇಷನ್ ಸಿಂಧೂರ ಪೋಸ್ಟರ್ ಜೊತೆಗೆ ಮೆರವಣಿಗೆ ಮಾಡುತ್ತಾ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ನಮ್ಮ ಹೆಮ್ಮೆಯ ಸೈನಿಕರಿಗೆ ಜಯವಾಗಲಿ, ಒಂದೇ ಭಾರತ ಎಂಬ ಘೋಷಣೆಯೊಂದಿಗೆ ಮೆರವಣಿಗೆ ನಡೆಸಿದರು. ಇದೇ ಸಂದರ್ಭದಲ್ಲಿ ದೇಶದ ಸೈನಿಕರ ಬಗ್ಗೆ ಗಣ್ಯರು ಮಾತನಾಡಿ, ನಮ್ಮ ದೇಶದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಕಿತ್ತುಕೊಂಡ ಪಾಪಿ ಪಾಕಿಸ್ತಾನದ ಜನರಿಗೆ ನಿರಂತರವಾಗಿ ತಕ್ಕ ಪಾಠ ಕಲಿಸುತ್ತಿರುವ ಹೆಮ್ಮೆಯ ಸೈನಿಕರು, ಅವರಿಗೆ ಬೆಂಬಲವಾಗಿ ನಿಂತಿರುವ ಪ್ರಧಾನಿ ನರೇಂದ್ರ ಮೋದಿ ಇವರಿಗೆ ನಮ್ಮ ಕೃತಜ್ಞತೆ ಅರ್ಪಿಸಲೇಬೇಕು. ಪುಟ್ಟ ದೇಶವಾದ ಇವರಿಗೆ ನಮ್ಮಿಂದಲೇ ಉಪಕಾರ ಪಡೆದು ಕೃತಜ್ಞತೆ ಇಲ್ಲ, ಆದ್ದರಿಂದ ತಕ್ಕ ಪಾಠ ಕಲಿಸಬೇಕು. ನಿನ್ನೆ ಮೊನ್ನೆ ಹುಟ್ಟಿದ ಈ ಪಾಕಿಸ್ತಾನದಿಂದ ನಾವೇನು ಕಲಿಯಬೇಕಾಗಿಲ್ಲ. ದೇಶದ ಜನರೆಲ್ಲ ಒಂದಾಗಿ ಸೈನಿಕರ ಬೆನ್ನೆಲುಬಾಗಿ ನಿಲ್ಲೋಣ. ಆಪರೇಷನ್ ಸಿಂಧೂರಕ್ಕೆ ಜಯವಾಗಲಿ ಎಂದು ತಿಳಿಸಿದರು. ನಾವೆಲ್ಲರೂ ಒಂದೇ, ನಾವು ಭಾರತೀಯರು. ಭಾರತದ ಪರಂಪರೆ ನೆಲೆಗಟ್ಟು ಏನು? ಭಾರತವು ಎಂದೆಂದಿಗೂ ಸೋಲಿಲ್ಲ, ಯಾವತ್ತೂ ದೀಕ್ಷೆಯನ್ನು ತೊಟ್ಟು ಇದು ವಿಶ್ವದ ಖ್ಯಾತಿಯನ್ನು ಗಳಿಸಲು ಪ್ರಖ್ಯಾತವಾಗಿ ನಿಂತಿದೆ ಎನ್ನುವ ಮುಂಚೂಣಿಯನ್ನು ಸಾರುತ್ತಾ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಪ್ರತಿಯೊಬ್ಬ ಮಾನವರಲ್ಲಿ ದೀಕ್ಷೆಯನ್ನು ಕೊಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಹೋರಾಟವನ್ನು ಮಾಡಿ ಇಡೀ ಶ್ರೀರಕ್ಷೆಯನ್ನು ನಾವು ಇಡೀ ಭರತಖಂಡಕ್ಕೆ ಜಯವನ್ನು ತರುವ ನಿಟ್ಟಿನಲ್ಲಿ ಭಾರತದ ಸೈನಿಕರಿಗೆ ಬೆಂಬಲವಾಗಿ ಬೆನ್ನೆಲುಬಾಗಿ ನಿಲ್ಲುವ ಮೂಲಕ ಇಡೀ ನಮ್ಮ ಭರತಖಂಡದ ಮಕ್ಕಳಿಂದ ಹಿಡಿದು ಇಡೀ ಯುವಕರಿಂದ ಹಿಡಿದು ಮುಪ್ಪಿನವರೆಗೆ ಹೋರಾಟ ಮಾಡುವ ಈ ಶ್ರೀರಕ್ಷೆ ಎಂದೆಂದೂ ಭಾರತ ನಮ್ಮನ್ನು ನೆಲೆಯಾಗಿ ನಿಲ್ಲಿಸಲಿ. ನಮ್ಮಲ್ಲಿ ಸಂಸ್ಕಾರ ಇದೆ, ಸದಾಭಿರುಚಿ ಇದೆ, ಸಕ್ರಿಯವಾಗಿ ಎಲ್ಲದಕ್ಕೂ ಸಹಕಾರ ನೀಡ್ತಕ್ಕಂಥ ಭಾರತೀಯ ಪುತ್ರರಾದ ನಾವುಗಳು ಪಾಕಿಸ್ತಾನಕ್ಕೆ ಎದುರಬೇಕಾದಂಥ ಅವಶ್ಯಕತೆ ಇಲ್ಲ. ನಮ್ಮ ಸೈನಿಕರಿಗೆ ನಾವು ಹೇಳೋದೊಂದೇ, ನಿಮ್ಮ ರಕ್ತದ ಕೊನೆ ಹರಿಯುವವರೆಗೂ ಹೋರಾಟ ಮಾಡಿ, ನಿಮಗೆ ನೈತಿಕ ಸ್ಥೈರ್ಯವನ್ನು ನಾವು ತುಂಬಕ್ಕೆ ನಾವೆಲ್ಲ ಭಾರತೀಯರಾದ ಪುತ್ರರಾದ ನಾವೆಲ್ಲರೂ ಸಹಿತ ನಿಮ್ಮ ಜೊತೆಗಿದ್ದೇವೆ. ನೀವು ಧೈರ್ಯವಾಗಿ ಹೋರಾಟ ಮಾಡಿ ನಮ್ಮ ಮಹಿಳೆಯರ ಸಿಂಧೂರವನ್ನು ಅಳಿಸಿದಂಥ ಆ ಪಾಕಿಸ್ತಾನದ ಸಿಂಧೂರವನ್ನು ಅಳಿಸಿ ಭಾರತದ ಒಂದು ವಿಖ್ಯಾತಿಯನ್ನು ವಿಶ್ವವಿಖ್ಯಾತಿಯನ್ನಾಗಿ ಮಾಡಿ ನಮ್ಮ ಗಡಿನಾಡಿನಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಸೈನಿಕರು, ಅವರಿಗೆ ಒಂದು ಇನ್ನೂ ಶಕ್ತಿ, ಆಯುಷ್ಯ ಮತ್ತು ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ನಾವು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದೆವು. ಮುಂದಕ್ಕೆ ನಾಳೆ ಅಥವಾ ನಾಡ್ದು ಯಾವುದೇ ಆದರೂ ಸರಿ ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಾ ಇರೋ ಸೈನಿಕರಿಗೆ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ. ಅವರು ಹೇಳೋ ರೀತಿ ನಾವು ಶಾಂತಿ ಇರ್ತೀವಿ. ಬಟ್ ನಮ್ಮ ಶಾಂತಿ ಭಂಗ ಮಾಡೋಕ್ಕೆ ಹೋದರೆ ನಮ್ಮ ಯೋಧರು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಬಿಡೋದಿಲ್ಲ. ಪಾಕಿಸ್ತಾನ ಎಂದೇ ಮೊನ್ನೆ ಬಂದಿರೋ ಪುಣ್ಯ ಅದು. ಬಟ್ ಅವ್ರ ಮೇಲೆ ಯಾವ ರೀತಿ ನಿರ್ಧಾರ ತಗೋಬೇಕು ಅನ್ನೋದನ್ನು ನಮ್ಮ ಮೋದಿ ತೋರಿಸಿದ್ದಾರೆ. ಇವಾಗ ಆಲ್ರೆಡಿ ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಇದಕ್ಕೆ ಈ ಸಂದರ್ಭದಲ್ಲಿ ತಿರುಮಲ ಗೌಡ, ನಿವೃತ್ತ ಶಿಕ್ಷಕರು ಬೊಮ್ಮನಹಳ್ಳಿ ವೆಂಕಟೇಶ್, ಎಂಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಹೊನೇನಹಳ್ಳಿ ಸತೀಶ್, ಬೆಳ್ಳೂರು ಕ್ರಾಸ್ ಎಲೆಕ್ಟ್ರಿಷಿಯನ್ ಕೇಶವ, ಕಿರಿಯ ಇಂಜಿನಿಯರ್ ಕೆಪಿಟಿಸಿಎಲ್ ಬಳ್ಳಾರಿ ಗೌಡ, ಬೆಳ್ಳೂರು ಕ್ರಾಸ್ ದಿನೇಶ್ ಬೊಮ್ಮನಹಳ್ಳಿ, ಶಿವಲಿಂಗೇಗೌಡ, ಪುನೀತ್, ಬೆಳ್ಳೂರು ಕ್ರಾಸ್ ಬೊಮ್ಮನಹಳ್ಳಿ, ಕೆಂಬರೆ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.